ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಶಾನ್ಭಾಗ್ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ನಾನು ಹೌಸ್ ವೈಫ್ ಆಗಿದ್ದೇನೆ. ಕಳೆದ 4 ವರ್ಷದಿಂದ ಇಲ್ಲಿ ಪ್ರತಿ ವರ್ಷವೂ ಟ್ರೀಟ್ಮೆಂಟ್‌ಗಾಗಿ ಬರ್ತಾ ಇದ್ದೇನೆ. ಈ ವರ್ಷ ಇಲ್ಲಿ ಬಂದಿದ್ದು ಅಂತಂದ್ರೆ ಬೆನ್ನು ನೋವು ಮತ್ತೆ ಸೊಂಟ ನೋವಿಗಾಗಿ. ಇಲ್ಲಿ ವಿಶೇಷ ಅಂತಂದ್ರೆ ಇಲ್ಲಿ ಬರ್ತಿದ್ದಂತೆನೆ ಇಲ್ಲಿಯ ಪ್ರಕೃತಿ ತುಂಬಾ ಮನಸ್ಸಿಗೆ ಮುದವನ್ನ ನೀಡತ್ತೆ. ಹಾಗೆ ಡಾಕ್ಟರ್ ಮಾನಸ ಮೇಡಮ್ ಇರ್ಬೋದು ಅಥವಾ ಡಾಕ್ಟರ್ ವಿವೇಕ್ ಉಡುಪ ಅವರು ನಮ್ಮನ್ನ ನೋಡ್ಕೊಳ್ಳುವಂತ ರೀತಿ, ನಮ್ಮನ್ನ ಪರೀಕ್ಷಿಸುವಂತ ರೀತಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ಒಳಗೆ ಬರ್ತಿದ್ದಂತೆನೆ ಅವರೊಂದು ನಗುಮುಖ ಇರ್ಬೋದು ಅಥವಾ ನಮ್ಮ ಸಮಸ್ಯೆಗಳನ್ನೆಲ್ಲ ಒಂದು ತಾಳ್ಮೆಯಿಂದ ಕೇಳುವಂತ ರೀತಿ ಇರ್ಬೋದು, ಅದು ಬಹಳ ಮನಸ್ಸಿಗೆ ಖುಷಿಯನ್ನ ಕೊಡುವಂತದ್ದು. ಅದು ಮಾತಾಡ್ತಾ ಇರುವಾಗಲೇನೆ ಎಷ್ಟೋ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಯ್ತೇನೋ ಅಂತ ಅನಿಸ್ತಾ ಇರತ್ತೆ. ಹಾಗೆ ಇಲ್ಲಿ ಕೊಡುವಂತ ಟ್ರೀಟ್ಮೆಂಟ್‌ಗಳು ಇರ್ಬೋದು, ನ್ಯಾಚುರೋಪತಿ ಟ್ರೀಟ್ಮೆಂಟ್‌ಗಳು ಎಲ್ಲವೂ ಕೂಡ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ ಬಹಳ ಒಂದು ಸುಖವನ್ನ ಕೊಡುವಂತಹದ್ದು. ಹಾಗೆ ಊಟದ ವ್ಯವಸ್ಥೆ ಕೂಡ ಇಲ್ಲಿ 5 ಸ್ಟಾರ್ ಊಟದ ವ್ಯವಸ್ಥೆ ಇದೆ. ಹೋಟೆಲ್ ವ್ಯವಸ್ಥೆಗಳು ಕೂಡ 5 ಸ್ಟಾರ್ ಹೋಟೆಲಲ್ಲಿ ಇದ್ದಂತ ಅನುಭವ. ಒಂದು ರೆಸಾರ್ಟ್‌ಗೆ ಬಂದ್ವೇನೋ ಅಂತ ಅನಿಸ್ತಾ ಇತ್ತು. ಜಗತ್ತಿನ ಅತಿ ಎತ್ತರದ ಸ್ವಾಮಿ ವಿವೇಕಾನಂದರ ಮೂರ್ತಿ ಕೂಡ ಇದೆ. ಅಲ್ಲಿ ಕೊಡುವಂತ ಮ್ಯೂಸಿಕ್ ಥೆರಪಿ ಮನಸ್ಸಿನ ಒಳಗಡೆ ಇರುವಂತ ಎಲ್ಲ ಒಂದು ನೋವುಗಳನ್ನ ಹೊರಹಾಕ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಹಾಗೆ ಯೋಗ ಥೆರಪಿ ಕೂಡ ಮನಸ್ಸಿಗೆ ಹಾಗೂ ದೇಹಕ್ಕೆ ಬೇಕಾಗಿರುವಂತ ಎಲ್ಲ ಒಂದು ಹೊಸ ಶಕ್ತಿ ಮತ್ತೆ ಉತ್ಸಾಹವನ್ನ ಕೊಟ್ಟಿದ್ದು. ಇಲ್ಲಿರುವಂತ ಎಲ್ಲ ಸ್ಟಾಫ್‌ಗಳು ಕೂಡ ಅಷ್ಟೇ ನಮ್ಮನ್ನ ಪ್ರೀತಿಯಿಂದ, ನಮ್ಮನ್ನ ನಗುಮುಖದಿಂದ ಮಾತಾಡಿಸುವಂತ ರೀತಿ ಬಹಳ ಇಷ್ಟ ಆಯ್ತು. ಬಹುಶಃ ಜಗತ್ತಲ್ಲಿ ವಾಪಸ್ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳುವಂತ ಹಾಸ್ಪಿಟಲ್ ಅಂತ ಯಾವ್ದಾದ್ರು ಇದ್ರೆ ಅದು SHRF ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಚೆಕ್ಔಟ್ ಆಗುವಂತ ಸಮಯ. ಈ ಸಮಯದಲ್ಲಿ ಅದೇ ಮನೆಗ್ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇಲ್ಲ ಇನ್ನು ಉಳಿಬೇಕು ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಸೊ ಹಾಗಾಗಿ ಮನೆಗ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಇಲ್ಲೇ ಉಳಿಬೇಕು ಅಂತ ಅನ್ಸುವಂತ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಇದ್ರೆ ಅದು SHRF ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.